ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ತಡ್ರಿ ನೀವು ಇದು ಮಾಡಬೇಡಿ, ಹೇಳ್ತೀನಿ. ಒಂದು 2 ಲಕ್ಷಕ್ಕೆ ಇಟ್ಕೋಬೇಕಾರೆ 2 ಲಕ್ಷಕ್ಕೆ ಈಗ ಇದು 1 ಲಕ್ಷ, ಇದು 1 ಲಕ್ಷ, ಇದು 1 ಲಕ್ಷ. ಆಮೇಲೆ ಇದು 40,000, ಇದು 40,000. ಸೊ ಹಿಂಗೆ ಇಟ್ಕೊಂಡು ಹಿಂಗಂದ್ರೆ ಕಮಿಷನ್ ಕೊಡಿ ಅಂತ. ಸೂಪರ್ ಅಣ್ಣ. ಹಂಗೆ ನೋಡಪ್ಪ, ಈ ಮಟ್ಟಕ್ಕೆ ಇಲ್ಲಿಗೆ ನಿಲ್ಲಿಸ್ಬಿಡು, ವ್ಯಾಪಾರ ಆತರ ಕೇಳಬೇಡ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಸನದ ಕೆ ಹಿರೇಹಳ್ಳಿಯ ಮೊದಲನೇ ವರ್ಷದ ದನಗಳ ಜಾತ್ರೆ, ಅದರಲ್ಲೂ ಹಳ್ಳಿಕಾರ್ ಎತ್ತುಗಳ ಜಾತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಾವೆಲ್ಲ ಇವತ್ತು ಇನ್ನೊಂದು ಮುಖ್ಯ ಮಾಹಿತಿ ಬಗ್ಗೆ ತಿಳ್ಕೊಂತ ಇದೀವಿ. ಅಂದ್ರೆ ಈ ದನಗಳ ಜಾತ್ರೆಗಳಲ್ಲಿ, ಸಂತೆಗಳಲ್ಲಿ ಈ ಬೆಲೆಗಳನ್ನ ತಿಳಿಸ್ಬೇಕಾದ್ರೆ ಮಧ್ಯವರ್ತಿಗಳು, ದಲ್ಲಾಳಿಗಳು ಇಲ್ಲಾಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡಿರೋ ಕೂಡ ಈ ಬಟ್ಟೆ ಒಳಗಡೆ ಹಿಂಗೆ ಒಂದು ಸಿಗ್ನಲ್ ಕೊಟ್ಬಿಟ್ಟು ವ್ಯಾಪಾರ ಮಾಡ್ಬಿಡ್ತಾರೆ. ಅಂದ್ರೆ ಆತರ ಮಾಡಿದಾಗ ಪಕ್ಕದಾಗಿರೋರ್ಗು ಆ ಎತ್ತಿನ ಬೆಲೆ ಎಷ್ಟಕ್ ಸೇಲ್ ಆಯ್ತು, ಎಷ್ಟಕ್ ತಗೊಂಡ್ರು ಅಂತಾನು ಗೊತ್ತಾಗಲ್ಲ. ಇದ್ರಿಂದ ಅವರು ಬೇರೆಯವರಿಗೆ ಮಾರೋದಕ್ಕೆ ಉಪಯೋಗ ಆಗುತ್ತೆ. ಈ ಸಂದೇಶನ ಯಾವ ತರ ಇವರು ತಿಳ್ಕೊಂತಾರೆ, ಒಳಗಡೆ ಯಾವ ತರ ಸಿಗ್ನಲ್ ಇರುತ್ತೆ, ಈ ವ್ಯಾಪಾರ ಹೇಗ್ ನಡೆಯುತ್ತೆ, ಲಕ್ಷಕ್ಕೆ ಯಾವ ತರ ಸಿಗ್ನಲ್, 10,000ಕ್ಕೆ ಯಾವ ತರ ಸಿಗ್ನಲ್, ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಇವತ್ತು. ಅಣ್ಣ, ನಾನು 35 ವರ್ಷ ಇದೆ ವ್ಯಾಪಾರ. ಹೌದಾ? ನಿನ್ನ ಹೆಸರು ವೆಂಕಟೇಶ್, ಗುಡುಗ್ನಳ್ಳಿ. ಎಲ್ಲರೂ ನಾವು ದನ ವ್ಯಾಪಾರ ಮಾಡಿರಲ್ಲ, ಎಷ್ಟೋ ಜನ ನೋಡಿದೀವಿ ನಾವು. ಟವಲಿಂಗ್ ಹಾಕ್ಬಿಟ್ಟು ಒಳಗಡೆ ಮಾತಾಡ್ತಾರೆ. ಅದ್ರ ಅರ್ಥ ಏನು, ಅದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಅದು 2 ನಿಮಿಷ ಅಂದ್ರೆ ಸರ್, ಇದು ಯಾಮಾರೋದು ಭಾಳ ಯಾಮಾರ ಬಿಡ್ತಾ ಇದ್ರಿ ಇಲ್ಲಿ. ಅಣ್ಣ ತಡ್ರಿ ನೀವು ಇದು ಮಾಡಬೇಡಿ, ಹೇಳ್ತೀನಿ. ಒಂದು 2 ಲಕ್ಷಕ್ಕೆ ಇಟ್ಕೋಬೇಕಾರೆ 2 ಲಕ್ಷಕ್ಕೆ ಇಟ್ಕೋಬೇಕು. 2 50 ಅಂದ್ರೆ 50,000 ಅಂದ್ರೆ ಇದು ಇಟ್ಕೋಬೇಕು. ಇದು 2 ಆಯ್ತು, ಇದು 50,000 ಆಯ್ತು, ಮತ್ತೆ 5,000 ಕೊಡ್ಬೇಕನಿ. ಇದು ಇಟ್ಕೊಬಿಟ್ಟು ಮಾಡ್ಬೇಕು. ಸೊ ಇವಾಗ ನಿಮ್ ಬೆಲೆ ಹೇಳಿ. ನಮ್ದ ಇದು ಬಿಡಿ, ಇದು ಮತ್ತೆ ಹಿಂಗೆ 60. ಹಾಂ. ಸೊ ಇವಾಗ ಇದನ್ನ ಟವಲ್ ಹಾಕಿ ತೋರಿಸಿದ್ರಲ್ಲ, ಇದನ್ನ ಟವಲ್ ತೆಗೆದ್ಬಿಟ್ಟು ತೋರಿಸಿ ಹೆಂಗೆ ಅಂತ. ಸೊ ಟವಲ್ ಹಾಕ್ಬಿಟ್ಟು ಅಲ್ಲ, ಇವ್ರಿಗೆ ಹೇಳ್ತಾ ಇರೋದು ಅಲ್ಲಿ ಓಪನ್ ಮಾತಾಡ, ಇವ್ರಿಗೆ ಹೇಳ್ತಾ ಇರೋದು ಅಂತವ. ಏನ್ ಗೊತ್ತಿಲ್ಲ ಸರ, ಹಿಂಗೆ ಹಿಡ್ಕೊತಾರೆ ನೀ. ಇದು 20,000ಕ್ಕೂ ಬರುತ್ತೆ. ಮತ್ತೆ ನಾವು ಕಾಯರಾಗರಾದ್ರೆ ಇವ್ ಹಿಡ್ಕೊಳಲ್ಲ. ಇದು 2 ಲಕ್ಷಕ್ಕೆ ಹಿಡ್ಕೊತೀವಿ ನಾವು. ಈಗ ನೀವು ಗೊತ್ತಿಲ್ದಾರ ಇವ್ ಹಿಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಅನುಭವಿದ್ವಲ್ಲ, 20,000ಕ್ಕೂ ಆಗುತ್ತೆ, 200 ರೂಪಾಯಿಗೂ ಆಗುತ್ತೆ, 2,000ಕ್ಕೂ ಆಗುತ್ತೆ. ನಾವು ರೂಢಿ ಆಗಿರ್ತೀವಿ, ಅದನ್ನ ಹಿಡ್ಕೋಬೇಕು ನೀವು. ಈಗ ಇದು 1 ಲಕ್ಷ, ಇದು 1 ಲಕ್ಷ. ಆಮೇಲೆ ಇದು 40,000, 40,000. ಆಮೇಲೆ ಮತ್ತೆ 60,000 ಅಂದ್ರೆ ಮತ್ತೆ ಇದು ಹಿಡ್ಕೊಬೇಕು. 2 ಲಕ್ಷಕ್ಕೆ ನೀವು ಇದು ಹಿಡ್ಕೋಬೇಕು. ಇದು 2 ಹಿಡ್ಕೊಂಡ್ರೆ 2 ಲಕ್ಷ. ಅದ್ರ ಮೇಲೆ ಇವೆಲ್ಲ ಹಿಡ್ಕೊಂಡ್ರೆ 50,000. ಮತ್ತೆ ಅದ್ರ ಮೇಲೆ 5,000, 2,000 ಹಾಕ್ತಂದ್ರೆ ಹಿಂಗ ಅನ್ಬೇಕು. ಸೊ ಹಿಂಗ್ ಹಿಡ್ಕೊಂಡ್ರೆ 2 ಲಕ್ಷ, ಹಿಂಗ್ ಹಿಡ್ಕೊಂಡ್ರೆ 50,000, 5,000ಕ್ಕೂ ಆಗುತ್ತೆ. 5,000 ಇದು ದನಿ ವ್ಯಾಪಾರದಲ್ಲಿ ಮಾಡೋದು. ಅದ್ರಲ್ಲಿ ಅಕಸ್ಮಾತ್ ಇದಾದ್ರೆ ಹಿಂಗಂದ್ರೆ ಏನ್ ಮಾಡ್ತೀವಿ, ಹೇಗ್ ತಿಂಗ್ ಹಿಡ್ಕೊಂಡು ಸ್ವಲ್ಪ ಚೂರು ಹಿಂಗೆ ಅಂದ್ಬಿಟ್ರೆ 10,000 ಹೋಗುತ್ತೆ. 10,000 ಹೋಗ್ಬಿಡುತ್ತೆ. ಯಾಮಾರ ಇದ್ರಿ. ಸೊ ನಾವು ಮಾತಾಡಿದ್ರೆ ಅವ್ನು ಹಿಡ್ಕೊಂಡು, ಈಗ ನನಗೆ ವ್ಯಾಪಾರ ಸರಿ ಆಯ್ತು, ನಂಗೆ ಆಯ್ತು, ಹೆಂಗೆ ಸಿಗ್ನಲ್ ಹೆಂಗ್ ಕೊಡೋದು? ಅದೇ ಇಲ್ಲೇ ಮುಗಿದು ಹೋಗ್ತಲ್ಲ ಇದನ್ನು. ಈಗ ವ್ಯವಹಾರ ಆಗೋಯ್ತು. ಯಾರು ಮಟ್ಟವಲ್ಲ ನಾವು ಹೇಳ್ತಾ ಕಮಿಷನ್ ಆದ್ರೆ ಈಗ ಒಂದ್ ನನ್ನ ಕಡೆಗೆ ನೋಡ್ಕೋಬೇಕು ಅಂತಾರೆ. ಹಿಂಗೆ ಅನ್ನೋದು 100 ರೂಪಾಯಿ, 1,000 ರೂಪಾಯಿ. ಸೊ ಹಿಂಗ್ ಹಿಡ್ಕೊಂಡು ಹಿಂಗಂದ್ರೆ ಕಮಿಷನ್ ಕೊಡಿ ಅಂತ. ಸೂಪರ್ ಅಣ್ಣ. ಒಳ್ಳೆ ಯಾರು ಒಂದು ಒಳ್ಳೇದು ಹೇಳ್ಕೊಟ್ಟಿದ್ದೀರಿ. 35 ವರ್ಷ ಇದಾಯ್ತು. ಅಂದ್ರೆ ಸುಮಾರು ಜನ ಯಾಮಾರಿದ್ದಾರೆ ಇದ್ರೆ ಹೇಳ್ಕೊಟ್ಟಿದ್ವಿ. ಅಂದ್ರೆ ನೀವು ನಿಮ್ಮ ಬುದ್ಧಿವಂತರಾದ್ರೆ ಪರವಾಗಿಲ್ಲ. ಈ ಕೆಲವರು ಇರ್ತಾರೆ, ನಾನು ಕಲ್ತ್ಕೊಂಡ್ಬಂದು ಹುಡುಗ ಗೌಡ ತಗೋದ ಅಂದಾಗ 10,000 ಹೋಗ್ಬಿಡ್ತಾರೆ. ಹೌದೌದು, ಅದು ಕಷ್ಟ ಅದು. ಈ ತರ ಬಾಯಿ ಮುಖಾಂತರ ಹೇಳ್ತೀರಾ. ಟವಲ್ ವ್ಯಾಪಾರ ಮಾಡೋ ಉದ್ದೇಶ ಏನು ಅಂದ್ರೆ ಪಕ್ಕದಾಗಿರೋ ರೇಟ್ ಗೊತ್ತಾಗಬಾರ್ದು. ಈಗ ಅದೇ ಒಂದು ಉದಾಹರಣೆ, ಈಗ ನಾನು 2 ಲಕ್ಷಕ್ಕೆ ಮಾರಿ ತಗೊಂತ ಇದ್ದೀನಿ, ನೀವು ಅನ್ನಿ. ಈ 2 ಲಕ್ಷಕ್ಕೆ ತಗೊಂಡಾಗ ನಮ್ಗೇನು 5,000 ಕಡಿಮೆ ಕೊಡ್ತಾರೆ ನಮ್ಗೆ. 2 ಲಕ್ಷಕ್ಕೆ ಅವ್ನು ತಗೊಂತಾನೆ. 2 ಲಕ್ಷಕ್ಕೆ ನೀವು ಬುಳ್ಕೋರು, ನಾವು ಕೊಡೋರು. ನಮಗೆ 2 ಲಕ್ಷ ಮಾತಾಡ್ತೀವಿ, ಅವನಿಗೆ 95 ಮಾತಾಡ್ತೇವೆ. ಅದಕ್ಕೋಸ್ಕರ ಈಗ ಓಪನ್ ಆಗಿಬಿಟ್ರೆ 2 ಲಕ್ಷ ಗೊತ್ತಾಗಬಾರ್ದು. ಮತ್ತೆ ನೀವು ತಗೊಂಡವ್ರಿಗೂ ಗೊತ್ತಾಗಬಾರ್ದು ಅದನ್ನು. ಈಗ ನೀವು ತಗೊಂಡ್ರು ನಾವು ಕೊಡೋರು, ಇವ್ರ ಮಧ್ಯೆ ಬರ್ತೀವಿ. ಈಗ ವೆಂಕಟೇಶ್ ನಿಂಗೆ ಎಷ್ಟು ಕೊಡ್ತೀನಿ ಬಿಡಿ ಅಂತಾರೆ. ಅಲ್ಲಿ ನಿಮ್ಗೆ ಸರ್ ಅವ್ನು ಕೊಡಲ್ವಂತೆ, 80 ಕೊಡೋಕ್ವಂತೆ. ಏನಾರು ಹೋರಾಟ ಮಾಡಿ 1,000 ಬಿಡಿಸ್ತೀನಿ, ಹಿಡ್ಕೊತೀರ ಸರ್ ಅಂದ್ರೆ. ಆಗ ನನಗೆ ಎಷ್ಟು 75 ಹೇಳಿರ್ತಾನೆ. ನಿಮ್ಗೆ ಒಂದು 80ರಲ್ಲಿ ಒಂದು ಕಡಿಮೆ ಅಂದಾಗ ಅವ್ರು 4,000 ಬಂದಂಗೆ ಆಗುತ್ತೆ. ಹಂಗೆ ಅದನ್ನ ಈಗ ಪಬ್ಲಿಕ್ಗೆ ಬಿಟ್ರೆ ವ್ಯಾಪಾರಕ್ಕೆ ತಾಣಲ್ಲ, ತಗೊಳೋದೇ ದನನ ತಾಣಲ್ಲ. ಅದಕ್ಕೆ ಇವೆಲ್ಲ ಟೋಲ್ ಈಗ 80,000 ಐತೆ ಅಂತಂದ್ರೆ 80,000 ರೇಟ್ ಐತೆ ಅಂತಂದ್ರೆ ಕೆಲವರು 60 ಕೊಡು ಅಂತ ಕೇಳ್ಬಿಡ್ತಾರೆ. 60ಗೆ ಬೆಲೆ ಹಾಳಾಗುತ್ತೆ. ಇನ್ನೊಬ್ಬ ಕೇಳಿಸ್ಕೊಂಡು ಇನ್ನೊಂದು 5,000 ಕಮ್ಮಿ. ನೋಡಪ್ಪ, ಈ ಮಟ್ಟಕ್ಕೆ ಇಲ್ಲಿಗೆ ನಿಲ್ಲಿಸ್ಬಿಡು, ವ್ಯಾಪಾರ ಆತರ ಕೇಳಬೇಡ ವ್ಯವಹಾರ ಅಂತ ಹೇಳ್ಬಿಡ್ತಾರೆ. ಸಖತ್ತಾಗಿ ಹೇಳ್ಕೊಡ್ತಾರೆ.
ನಾನು 35 ವರ್ಷ ವ್ಯಾಪಾರ, ಅವರು 35 ವರ್ಷ ವ್ಯಾಪಾರ ಮಾಡಿ ಇವತ್ತು 3 ಜೋಡಿ 4 ಜೋಡಿ ಇದೆ ಎತ್ತುಗಳು. ನಿಮ್ಮ ಅವ್ರು ಫುಲ್ ವ್ಯವಹಾರ ಎಲ್ಲ ನಿಮ್ಗೆ ಗೊತ್ತಿದ್ದೆ ಹೇಳ್ತಾರ ಇಲ್ಲ ಗೊತ್ತೇ ಬೈಲಿಗೆ ಬಿಡ್ತಾರ. ನೋಡಿದ್ರಲ್ಲ, ಇದ್ರ ಅರ್ಥ ಏನು ಅಂದ್ರೆ ವ್ಯಾಪಾರ ಮಾಡಿದವರು ಮತ್ತೆ ಕೈ ಬದಲಾವಣೆ ಮಾಡಿ ಲಾಭ ಮಾಡ್ಕೊಳ್ಳೋ ಉದ್ದೇಶದಿಂದಲೂ ಸಹ, ಅಥವಾ ವ್ಯಾಪಾರವನ್ನ ಹಾಳು ಮಾಡಬಾರ್ದು, ಬಾಯಲ್ಲಿ ಹೇಳಿ ಒಂದ್ ಎತ್ತಿಗೆ ಬೆಲೆ ಕಟ್ಟಿ ಅದಕ್ಕೆ ಬೇರೆಯವ್ರು ಕೇಳಿಸ್ಕೊಂಡ್ ಮತ್ತೆ ಅದ್ರ ಬೆಲೆ ತಗ್ಗೋಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಈ ತರ ಒಂದು ಸಿಗ್ನಲ್ ಕೊಟ್ಕೊಂಡು ಟವರ್ ಒಳಗಡೆನೆ ಒಂದು ವ್ಯವಹಾರ ಮುಗಿಸ್ತಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಮಾಹಿತಿ ತಿಳಿಸ್ಕೊಟ್ಟವ್ರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ನಾವು ಮತ್ತೆ ನೀವು ಈ ಜಾತ್ರೆ ನೋಡ್ಬೇಕು ಅಂದ್ರೆ ಮುಂದಿನ ವರ್ಷ ಶಿವರಾತ್ರಿಗೆ ಹಾಸನದ ಕೆ ಹಿರೇಹಳ್ಳಿ ಗ್ರಾಮಕ್ಕೆ ಬನ್ನಿ. ಪ್ರತಿ ವರ್ಷ ಇರುತ್ತೆ ಜಾತ್ರೆ. ಮತ್ತೆ ಇನ್ನೊಂದೇನು ಅಂದ್ರೆ ಇದಕ್ ಮುಂಚೆ ನಾವು ತುಂಬಾ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ಹಳ್ಳಿಕಾರ್ ಜಾತ್ರೆ ಬಗ್ಗೆ ಮತ್ತೆ ಹಳ್ಳಿಕಾರ್ ಬಗ್ಗೆ. ಆ ವಿಡಿಯೋಗಳೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.